ವೀಕ್ಷಕರೇ ನಮಸ್ಕಾರ. ನಾವೀಗ ಇರುವಂಥದ್ದು ನಮ್ಮ ಮೊದಲನೇ ಕ್ರಾಪ್ ಓನರ್ಶಿಪ್ನ ಮೊದಲನೇ ಬೆಳೆ ಬೆಳೆದಂಥದ್ದು. ಇವತ್ತಿಗೆ 50 ದಿನ ಆಗಿದೆ. ಇವಾಗ ಕಟಾವ್ಗೆ ರೆಡಿಯಾಗಿ ನಿಂತಿದೆ. 53ನೇ ದಿನ ಕಟಾವ್ ಮಾಡ್ತೀವಿ. ಒಂದು 2 ದಿನದಲ್ಲೇನೆ ನಿಮ್ದೆಲ್ಲ ಏನು ಫಸ್ಟ್ ಟರ್ಮ್ ಯಾರು ಹಾಕಿದ್ದಾರೆ ಅವ್ರದ್ದೆಲ್ಲರದ್ದು ಕೂಡ ರಿಟರ್ನ್ಸ್ ಬರೋಕ್ಕೆ ಶುರುವಾಗುತ್ತೆ. ಇದು 50ನೇ ದಿನದ ಬೆಳೆ. ಇದು 14ನೇ ತಾರೀಕಲ್ಲಿ ಇದೀವಿ ನಾವು ಇವಾಗ. ಸೊ ಇದು ಇಲ್ಲಿಯ ಮಾಹಿತಿ. ನಮಸ್ಕಾರ ವೀಕ್ಷಕರೇ. ಈಗ ಇದು 3 ಎಕರೆನಲ್ಲಿ ಮಾಡಿರುವಂತ ಜಮೀನು. ಇಲ್ಲಿ ಈಗ ನಮ್ಗೆ 12-13 ದಿನ ಕಳೀತಾ ಇದೆ ನೋಡಿ. ಈಗ ಎಷ್ಟು ಉದ್ದ ಬೆಳೆದಿದೆ ಅಂತ ನೋಡ್ತಾ ಇದ್ದೀರಾ. ನೆಕ್ಸ್ಟ್ 10 ಎಕರೆಗೆ ಒಟ್ಲು ಇದಕ್ಕೆ ಅಂದ್ಬಿಟ್ಟು ಇಲ್ಲೇ ಒಂದಷ್ಟು ಜಾಗನ ಮಾಡಿದೀವಿ, ತೋರಿಸ್ಕೊಡ್ತೀವಿ. ಓಕೆ, ಸೊ ಇದು ಈ ಸ್ಟೇಟಸ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನಾವೀಗ 10 ಎಕರೆಗೆ ಒಟ್ಲಾಗ್ತೀವಿ ಅಂತ ಹೇಳ್ತೀವಲ್ಲ, ಅದೇ ಜಾಗಕ್ಕೆ ಹದ ಮಾಡಿರುವಂಥದ್ದು ಇದು. ಇದು ಪೈರ್ ಬಂದ್ಮೇಲೆ 10 ಎಕರೆ ಫಿನಿಶಿಂಗ್ ಮಾಡ್ಬೋದು ನಾವು. ಸೊ ಈ ಜಾಗ ನೋಡ್ಕೊಳ್ಳಿ, ಇದು ನಂಗೆನೆ ಆಯ್ತಾ. ಇಷ್ಟುದ್ದ ಇದೆಯಲ್ಲ, ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಒಟ್ಲು ಇತ್ತೀವಿ. ಒಂದು 20 ದಿನ ಆಗುತ್ತೆ ಪೈರ್ ಬರೋದಕ್ಕೆ. ಶನಿವಾರ ಹಾಕೊಂಡು ನೆಕ್ಸ್ಟ್ ಶನಿವಾರನೇ ಮೊಳಕೆ ಕಾಣೋದು ನಮ್ಗೆ. ಸೊ 1 ವಾರ ಬೇಕಾಗುತ್ತೆ ಮೊಳಕೆ ಕಾಣೋದಕ್ಕೆ. ಆಮೇಲೆ ಇನ್ನೊಂದು 15 ದಿನದಲ್ಲಿ ಅದು ಪೈರ್ ಬಂದ್ಬಿಡುತ್ತೆ. ಪೈರ್ ಬಂದ್ಬಿಡುತ್ತೆ. ಇನ್ನು 30 ದಿನದಲ್ಲ ಕಿತ್ತಿ ಬೇರೆ ಕಡೆ ನಾಟಿ ಮಾಡ್ಬೋದು. ಅಷ್ಟು 15 ಎಕರೆನಲ್ಲಿ ತೋಟದಲ್ಲಿ ತುಳಸಿ ಬರ್ತಾ ಹೋಗುತ್ತೆ. ಸೊ ಇಷ್ಟು ಇವತ್ತಿನ ಮಾಹಿತಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.